ಸಂಚಿಕೆ ಶುರುವಿನಲ್ಲಿ ಕಪಲ್ಸ್ ರೌಂಡ್ ಆಗಿರೋದ್ರಿಂದ ರವಿ ಹಾಗೂ ಶ್ರುತಿನ ಸ್ಟೇಜ್ ಮೇಲೆ ಕರೀತಾರೆ. ಆಗ ರವಿ ಖುಷಿಯಿಂದ ಶ್ರುತಿ ಕೈನ ಹಿಡ್ಕೊಂಡು, ಶ್ರುತಿ ನನಗ್ ಸಿಕ್ಕಿರೋ ಅಪರೂಪದ ನಿಧಿ ಇವಳು. ಪ್ರತಿಯೊಂದು ಮನೆಯಲ್ಲೂ ಹೆಣ್ಣು ರುಚಿಯಾಗಿ ಅಡಿಗೆ ಮಾಡಾಕಿದ್ರೆ ಅದನ್ನ ತಿನ್ನಂತ ಗಂಡ ಅವಳಿಗೆ ಮನಸ್ಸು ಸೋಲ್ತಾನೆ. ಆದ್ರೆ ನಮ್ ವಿಷಯದಲ್ಲಿ ಹಾಗಲ್ಲ. ನಾನ್ ಮಾಡೋ ರುಚಿ ಅಡಿಗೆಗೆ ಮನಸ್ಸೊತ್ತು ನನ್ ಪ್ರೀತಿಸ್ತವಳು ನನ್ ಶ್ರುತಿ. ಕೋಟ್ಯಾಧಿಪತಿ ಮಗಳಾಗಿದ್ರು ಅದನ್ನೆಲ್ಲ ಬಿಟ್ಟು ನನ್ ಪ್ರೀತಿಗೋಸ್ಕರ ನನ್ ಜೊತೆ ಬಂದವಳು. ತಪ್ಪನ್ನ ತಪ್ಪು ಅಂತ ಹೇಳೋಳು, ಎಂತದೇ ಪರಿಸ್ಥಿತಿಯಲ್ಲೂ ನ್ಯಾಯದ ಪರವಾಗಿ ನಿಲ್ಲೋಳು. ಇಂಥವಳು ನನ್ನ ಹೆಂಡತಿ ಅಂತ ಹೇಳ್ಕೊಳಕ್ಕೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ ಅಂತ ಹೇಳಿ ಶ್ರುತಿ ಬಗ್ಗೆ ಹೊಗಳಿ ಮಾತಾಡ್ತಾ ಇರ್ತಾನೆ ರವಿ. ಹಾಗೆ ನನಗೊಂದು ಆಸೆ ಇದೆ, ಅದನ್ನ ಎಲ್ರ ಮುಂದೆ ಹೇಳ್ಬೇಕು ಅಂತ ಅನಿಸ್ತಾ ಇದೆ, ಹೇಳ ಅಂತ ಹೇಳಿ ಶ್ರುತಿನ ಕೇಳಿದಾಗ ಹೇಳು ರವಿ ಅಂತ ಹೇಳ್ತಿರ್ತಾಳೆ ಶ್ರುತಿ. ಆಗ ರವಿ, ನಮ್ಮಪ್ಪ ಅಮ್ಮಂಗೆ ನಾನು 3ನೇ ಮಗ, ಹಾಗೆ ನನಗೆ 3 ಜನ ಮಕ್ಕಳಿಗೆ ತಂದೆ ಆಗ್ಬೇಕು ಅಂತ ಆಸೆ ಇದೆ ಅಂತ ಹೇಳಿದಾಗ ಆ ಮಾತನ್ನ ಕೇಳಿದಂತ ಸೂರ್ಯ, ಮೀನಾ ಹಾಗೂ ಮನೋಜ 3 ಅಂತ ಹೇಳಿ ಕೈ ಸೊನ್ನೆ ಮಾಡಿ ಮಾತಾಡ್ತಾ ಇರ್ತಾನೆ. ಆ ಮಾತನ್ನ ಕೇಳಿದಂತಹ ಶ್ರುತಿಗೆ ಕೋಪ ಬರುತ್ತೆ. ಏನ್ ರವಿ ನೀನು ಇದನ್ನೆಲ್ಲ ನೀನೇ ಹೇಗೆ ಡಿಸೈಡ್ ಮಾಡ್ತೀಯಾ? ಫಸ್ಟ್ ಆಫ್ ಆಲ್ ನನ್ನ ಮೈಂಡ್ ಸೆಟ್ ಬಗ್ಗೆ ಮಾತಾಡೋಕೆ ನಿನ್ಗೆ ಏನ್ ರೈಟ್ಸ್ ಇದೆ ಅಂತ ಹೇಳಿ ರವಿ ಮೇಲೆ ಕೋಪ ಮಾಡ್ಕೊಂಡು ಮಾತಾಡ್ತಾ ಇರ್ತಾಳೆ. ಶ್ರುತಿ ಮಾತನ್ನ ಕೇಳಿದಂತ ಜಡ್ಜಸ್ ಅಲ್ಲಿ ಎಪಿಸ್ಕೊಡ್ತಾ ಮಾತಾಡ್ತಾ ಇರ್ತಾರೆ. ಆಗ ಶ್ರುತಿ, ಇಲ್ಲ ಇದು ಜಸ್ಟ್ ಹೆಲ್ದಿ ಆರ್ಗ್ಯುಮೆಂಟ್ಸ್ ಅಷ್ಟೇ ಅಂತ ಹೇಳ್ತಿರ್ತಾಳೆ. ಆಗ ರವಿ, ಆಯ್ತು ನಮ್ಮ ಮಾತು ಮುಗೀತು ಅಂತ ಹೇಳ್ತಾ ಅಲ್ಲಿಂದ ಕೆಳಗಿಳಿದು ಬರ್ತಾನೆ. ಆಗ ಮೀನಾ, ಏನ್ ಈ ರೀತಿ ಎಲ್ಲ ಮಾತಾಡ್ಬಿಟ್ಲು ಅಂತ ಹೇಳಿದಾಗ ಮತ್ತೆ ಸ್ಟೇಜ್ ಮೇಲೆ ಆ ರೀತಿ ಎಲ್ಲ ಕೇಳಿದ್ರೆ ಸುಮ್ನೆ ಬಿಡ್ತಾರಾ ಅಂತ ಹೇಳಿ ಗುಣಗ್ತಾ ಇರ್ತಾನೆ. ರವಿ ಹಾಗೂ ಶ್ರುತಿ ಮಾತು ಮುಗಿದ್ಮೇಲೆ ಜಡ್ಜಸ್ ಪಾಯಿಂಟ್ಸ್ ನ ನೋಟ್ ಮಾಡ್ಕೊಳ್ತಾ ಇರ್ತಾರೆ. ಆಗ ನಿರೂಪಕರು ನೆಕ್ಸ್ಟ್ ಕಂಟೆಸ್ಟೆಂಟ್ ಸೂರ್ಯ ಹಾಗೂ ಮೀನಾ ಅಂತ ಹೇಳಿದಾಗ ತುಂಬಾ ಖುಷಿಯಾದಂತ ಸೂರ್ಯ ಹಾಗೂ ಮೀನಾ ಸ್ಟೇಜ್ ಮೇಲೆ ಬಂದು ಇಬ್ರು ಕಣ್ಣಲ್ಲೇ ತಮ್ಮ ಪ್ರೀತಿನ ವ್ಯಕ್ತಪಡಿಸ್ತಾ ನೋಡ್ಕೊಳ್ತಾ ಇರ್ತಾರೆ. ಆಗ ಮೀನಾ, ಏನ್ರಿ ಹಾಗ್ ನೋಡ್ತಾ ಇದ್ದೀರಾ ಅಂತ ಹೇಳಿದಾಗ, ನಿನ್ ಕಣ್ಣಲ್ಲಿರೋ ಕಾಂತಿನ ಸೂರ್ಯ ಹುಟ್ಟುವಾಗ ಕಿರಣ ಬರುತ್ತಲ್ಲ ಆ ರೀತಿ ನಿನ್ ಕಣ್ಣಲ್ಲಿ ಕಾಂತಿ ಇದೆ. ಹಾಗೆ ಈ ದೇವರೆಲ್ಲ ಪ್ರತ್ಯಕ್ಷ ಆದಾಗ ಬರುತ್ತಲ್ಲ ಉಜ್ವಲತೆ ಕಾಂತಿ, ಆ ರೀತಿ, ಅಥವಾ ನಮ್ಮ ಜೀವನದ ಆಸೆಗಳು ಈಡೇರಿದಾಗ ಖುಷಿ ಆಗುತ್ತಲ್ಲ ಆ ಕಾಂತಿ ಅಂತ ಹೇಳಿ ತಮ್ಮಲ್ಲೇ ಮಾತಾಡ್ತಾ ಇರ್ತಾರೆ. ಆಗ ಅದನ್ನ ನೋಡಿದಂತ ಮನೋಜ, ಏನ್ ರೋಹಿಣಿ ಇವರು ಅವ್ರವ್ರೇ ಮಾತಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಗೊಣಗ್ತಾ ಇರ್ತಾನೆ. ಆಗ ನಿರೂಪಕರು ಸೂರ್ಯ ಹಾಗೂ ಮೀನನ ಹತ್ರ ಬಂದು, ನೀವೇ ಮಾತಾಡೋದಲ್ಲ, ಎಲ್ರು ಕೇಳಿಸೋ ರೀತಿ ಮಾತಾಡಿ ಅಂತ ಹೇಳಿದಾಗ ಆಗ ಸೂರ್ಯ, ಓ ಹೌದಾ, ಇವಳು ಮೀನಾ ಅಂತ ನನ್ನ ಹೆಂಡತಿ ಅಂತ ಹೇಳ್ತಿರ್ತಾರೆ. ಆಗ ಅದು ಗೊತ್ತು, ಮುಂದೆ ಬೇರೆ ಏನಾದ್ರೂ ಮಾತಾಡಿ ಅಂತ ನಿರೂಪಕರು ಹೇಳಿದಾಗ, ಇರ್ರಿ ನಾನ್ ಮಾತಾಡ್ತೀನಿ ಅಂತ ಹೇಳಿ ಮೀನಾ ಮಾತಾಡೋಕೆ ಶುರು ಮಾಡ್ತಾಳೆ. ನನ್ ಮದ್ವೆ ಆಕಸ್ಮಿಕ ಅಲ್ಲ, ಅಪಘಾತ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾವ ವ್ಯಕ್ತಿನ ನಾನು ನೋಡಿದ್ರೆ ಆಗ್ತಿಲ್ವೋ, ಯಾವ ವ್ಯಕ್ತಿ ಸಂಸ್ಕಾರಸ್ಥರ ಮನೆಗೆ ಲಾಯಕ್ಕಿಲ್ಲ ಅಂತ ಅನ್ಕೊಂಡಿದ್ನೋ ಅಂತ ವ್ಯಕ್ತಿ ಜೊತೆಗೆ ನಾನು ನನ್ನ ಜೀವನನ ಹಂಚ್ಕೊಂಡೆ, ನನ್ನ ಜೀವನನ ಶುರು ಮಾಡಿದೆ ಅಂತ ಹೇಳಿದಾಗ ಮೀನಾ ಮಾತನ್ನ ಕೇಳಿದ ಎಲ್ರಿಗೂ ಖುಷಿ ಆಗ್ತಾ ಇರುತ್ತೆ. 10 ಜನರ ಕಣ್ಣಲ್ಲಿ ಇವರು ರೌಡಿ, 1 ಊರಿನ ಕಣ್ಣಲ್ಲಿ ಇವರು ಕುಡ್ಕ, ಹೆತ್ತ ತಾಯಿ ಕಣ್ಣಲ್ಲಿ ಇವರು ಅಪ್ರಯೋಜಕ, ಅಕ್ಕಪಕ್ಕದವ್ರ ಕಣ್ಣಲ್ಲಿ ಇವರು ಪರೋಡಿ, ಆದ್ರೆ ಅವ್ರ ಸ್ನೇಹಿತರ ಕಣ್ಣಲ್ಲಿ ಇವ್ರು ಕರ್ಣ ಆಗಿರೋ ಸತ್ಯ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ. ಆಗ ಎಲ್ರು ಮೀನಾ ಮಾತನ್ನ ಕುತೂಹಲದಿಂದ ಕೇಳ್ತಾ ಇರ್ತಾರೆ. ಆದ್ರೆ ಮನೋಜ ಮಾತ್ರ ನಿದ್ದೆ ಮಾಡ್ತಾ ಇರ್ತಾನೆ. ನನ್ ಗಂಡ ಅಪಾಯದಲ್ಲಿರೋರ್ಗೆ ಆಪತ್ ಬಾಂಧವ ಅಂತ ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ. ನನ್ನಂತ ಅಬ್ಲೆ ಬಾಳನ್ನ ಬೆಳಗಿದ ನಿಜವಾದ ಸೂರ್ಯ ಅಂತ ತುಂಬಾ ಜನಕ್ಕೆ ಗೊತ್ತಿರ್ಲಿಲ್ಲ. ಅದನ್ನ ತಿಳಿಸೋದಕ್ಕೆ ಇದಕ್ಕಿಂತ ಒಳ್ಳೆ ವೇದಿಕೆ ಬೇರೊಂದಿಲ್ಲ ಅಂತ ಹೇಳ್ತಿರುವಾಗ ಶ್ರುತಿ ಎದ್ದು ನಿಂತು ಚಪ್ಪಾಳೆ ಹೊಡಿತಾ ಇರ್ತಾಳೆ. ಆಗ ಮೀನನ್ ಮಾತನ್ನ ಕೇಳಿದಂತ ಸೂರ್ಯ ಭಾವುಕನಾಗಿ ಕಣ್ಣಲ್ಲಿ ನೀರ್ ಹಾಕ್ತಾ ಇರ್ತಾನೆ. ತುಂಬಾ ಆದರ್ಶಗಳನ್ನ ಇಟ್ಕೊಂಡಿರೋ ವ್ಯಕ್ತಿ ಮಗಳು ನಾನು. ನನ್ನ ಸರ್ವಸ್ವನೇ ನನ್ನ ತಂದೆಯಾಗಿದ್ರು. ಅಂತ ತಂದೆನ ಕಳ್ಕೊಂಡಾಗ ಅದೇ ದಿನಾನೇ ನಾನು, ನನ್ನ ಅಮ್ಮ, ನನ್ನ ತಮ್ಮ, ತಂಗಿ ಎಲ್ರೂ ಪ್ರಾಣ ಕಳ್ಕೊಳ್ಳೋ ನಿರ್ಧಾರ ಮಾಡಿದ್ವಿ. ಆಗ ಒಬ್ಬ ದೊಡ್ಡ ಪುಣ್ಯಾತ್ಮ ನನ್ನ ಮದ್ವೆ ಆಗ್ತೀನಿ ಅಂತ ಮುಂದೆ ಬಂದು ಮದ್ವೆ ದಿನಾನೇ ಕೈಕೊಟ್ಟು ಓಡಿ ಹೋದ ಅಂತ ಹೇಳ್ತಿರುವಾಗ ಅದನ್ನ ಕೇಳಿದಂತ ರೋಹಿಣಿ ಹಾಗೂ ಮನೋಜ ಅಲ್ಲೇ ಪಿಸ್ಕೊಡ್ತಾ ಮಾತಾಡ್ತಾ ಇರ್ತಾರೆ. ಆಗ ಮೀನಾ ಕಣ್ಣೀರ್ ಹಾಕ್ತಾ, ಆದ್ರೆ ಆ ಭಗವಂತನ ದಯೆ ಅಂತ ಅನ್ಸುತ್ತೆ, ಆ ಜಾಗದಲ್ಲಿ ಇವ್ರಿದ್ರು, ನನ್ಗೆ ಒಂದ್ ಒಳ್ಳೆ ಬಾಳ್ನ ಕೊಟ್ರು, ನನ್ ಮೇಲಿನ ಪ್ರೀತಿಗೆ ಕುಡಿಯೋದನ್ನ ಬಿಟ್ರು, ನನ್ ಮೇಲಿನ ಜವಾಬ್ದಾರಿಗೆ ಬೇರೆಯವ್ರ ಜೊತೆ ಹೊಡೆದಾಡೋದನ್ನ ಬಿಟ್ರು, ನನ್ ಜೊತೆ ಬದುಕೋಕೆ ಅವ್ರ ಬದುಕನ್ನೇ ಮೀಸಲಾಗಿ ಇಟ್ರು. ಹಸುವಿರುತ್ತೋ, ಬಾಯಾರಿಕೆ ಇರುತ್ತೋ, ಮಳೆ ಇರುತ್ತೋ, ಚಳಿ ಇರುತ್ತೋ, ಹಗಲು ರಾತ್ರಿ ಅಂತಾನೆ ನೋಡ್ದೆ ತುಂಬಾ ಕಷ್ಟ ಪಡ್ತಾ ಇದ್ದಾರೆ ಅಂತ ಹೇಳ್ತಿರುವಾಗ ಅದನ್ನ ಕೇಳಿದಂತ ಸೂರ್ಯ ಮತ್ತೆ ಭಾವುಕನಾಗ್ತಾನೆ. 1 ರೂಪಾಯಿನೂ ಕೂಡಿಟ್ಟು ನನಗೆ ತಾಳಿ ಬೊಟ್ಟು ಕೊಡಿಸಿದ್ದಾರೆ, ಇವತ್ತು ಮುಂದೆ ಮನೆ ಕಟ್ಟೋ ಮಾತನ್ನು ಕೊಟ್ಟಿದ್ದಾರೆ. ಇದೇ ಅಲ್ವಾ ನಿಜವಾದ ಪ್ರೀತಿ ಅಂದ್ರೆ? ಒಂದ್ ಹೆಣ್ಣಿಗೆ ಬೇಕಾಗಿರೋದು ಇದೇ ಅಲ್ವಾ? ತಾಜ್ ಮಹಲ್ ಮುಂದೆ ಕುಂತು ಮಂಡಿ ಊರಿ ಕೈಯಲ್ಲಿ ಕೆಂಪು ಗುಲಾಬಿ ಹಿಡಿದು ನಾನಿನ್ನ ಪ್ರೀತಿಸ್ತೀನಿ ಅಂತ ಹೇಳೋ ಪ್ರೀತಿಗಿಂತ ಕಂಡವ್ರ ಮುಂದೆ ತಲೆ ಬಗ್ಸಿ ಕೈಲಾದ್ನ ಸಂಪಾದನೆ ಮಾಡಿ ಪ್ರೀತಿ ಮಾಡೋ ಹೆಂಡತಿಗೋಸ್ಕರ ಒಂದೇ ಒಂದು ತುತ್ತು ಅನ್ನ ತರೋನೆ ನಿಜವಾದ ಗಂಡ ಅಂತ ಅನ್ಸ್ಕೊಳ್ತಾನೆ. ಅದೇ ನಿಜವಾದ ಪ್ರೀತಿ ಅಲ್ವಾ ಅಂತ ಅನ್ನೋದೇ ನನ್ನ ಭಾವನೆ. ತಮಗೆ ಎಷ್ಟೇ ನೋವಿದ್ರು ನಾನ್ ನೋವು ಪಡೋದನ್ನ ಅವ್ರ ಕಡೆಯಿಂದ ನೋಡೋಕ್ಕಾಗಲ್ಲ.
ಹಾಗೆ ಅವ್ರಿಗೆ ಎಷ್ಟೇ ಸುಸ್ತಾಗಿದ್ರು ನಾನ್ ಕಷ್ಟ ಪಡೋದನ್ನ ಅವ್ರ ಕಡೆಯಿಂದ ಸಹಿಸ್ಕೊಳಕ್ಕಾಗೋದಿಲ್ಲ. ಅವ್ರೆಷ್ಟೇ ದುಃಖ ಪಡ್ತಿದ್ರು ನನ್ ತುಟಿಲಿ ನಗು ತರಿಸೋದನ್ನ ಅವ್ರು ಯಾವತ್ತೂ ಮರೆಯೋದಿಲ್ಲ. ನಮ್ಮಪ್ಪ ಸತ್ತಾಗ ದೇವ್ರು ನಮ್ಗೆ ಯಾಕೆ ಈ ರೀತಿ ಕಷ್ಟ ಕೊಡ್ತಾ ಇದ್ದಾನೆ ಅಂತ ತುಂಬಾ ಗೋಳಾಡ್ಬಿಟ್ಟೆ. ಆದ್ರೆ ಅದಕ್ ಪರ್ಯಾಯವಾಗಿ ನಮ್ಮನೆಗೆ ಇಂಥ ಗಂಡು ದಿಕ್ಕಾಗ್ತಾನೆ ಅಂತ ನಾನು ಊಹೆ ಕೂಡ ಮಾಡಿರ್ಲಿಲ್ಲ. ಇವ್ರನ್ನ ಮೀರಿದ ಸಂಪತ್ತಾಗ್ಲಿ ಇವ್ರ ಮೀರಿದ ಸುಪ್ಪತ್ತಿಗೆ ಆಗ್ಲಿ ನನ್ಗೆ ಬೇರೊಂದಿಲ್ಲ ಅಂತ ಹೇಳಿ ಸೂರ್ಯನ ಹೊಗಳಿ ಮಾತಾಡ್ತಾ ಇರ್ತಾಳೆ ಮೀನಾ. ಆಗ ಅದನ್ನ ಕೇಳಿದಂತ ಜಡ್ಜಸ್ಸು ಹಾಗೂ ವೀಕ್ಷಕರು ತುಂಬಾ ಖುಷಿ ಆಗ್ತಾರೆ. ಆಗ ಎಲ್ರು ಎದ್ ನಿಂತು ಚಪ್ಪಾಳೆ ಹೊಡಿತಾ ಇರ್ತಾರೆ. ನನ್ನ ಭಾವನೆನ ಹಂಚ್ಕೊಳ್ಳೋಕೆ ವೇದಿಕೆನ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಸೂರ್ಯ ಮೀನಾ ಕೆಳಗಡೆ ಇಳಿದು ಬರ್ತಾರೆ. ಸ್ಟೇಜ್ ಮೇಲೆ ಬಂದ ನಿರೂಪಕರು ಸೂರ್ಯ ಹಾಗೂ ಮೀನಾ ಮಾತನ್ನ ಕೇಳಿಸ್ಕೊಂಡು ತುಂಬಾ ಖುಷಿಯಾಗಿ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್. ಈಗ ನೆಕ್ಸ್ಟ್ ರೌಂಡ್ ಜಡ್ಜಸ್ ನಡೆಸ್ಕೊಡ್ತಾರೆ. ಅದೇ ಕ್ವಶನ್ ಅಂಡ್ ಆನ್ಸರ್ ರೌಂಡ್. ಓವರ್ ಟು ಜಡ್ಜಸ್ ಅಂತ ಹೇಳಿದಾಗ ಜಡ್ಜಸ್ ಅಲ್ಲಿರೋ ಕಪಲ್ಸ್ಗೆ ನಿಮ್ ಸಂಬಳ ನಿಮ್ ಹೆಂಡತಿಗೆ ಗೊತ್ತಾ ಅಂತ ಕೇಳಿದಾಗ ಅಲ್ಲಿರೋ ಕಪಲ್ಸ್ ಹೆಂಡತಿಗೆ ಗೊತ್ತಾಗ್ಬಾರ್ದು ಅಂತಾನೆ ಬೇರೆ ನಂಬರ್ ಕೊಟ್ಟಿದ್ದೀನಿ ಅಂತ ಹೇಳ್ತಿರ್ತಾರೆ ಕೆಲವರು. ಆಗ ಇನ್ ಕೆಲವರು ಅವ್ರಿಗೆ ಸೇಮ್ ನಂಬರೇ ಕೊಟ್ಟಿದ್ದೀನಿ ಆದ್ರೆ ನಮ್ ಸಂಬಳ ಏನು ಅಂತ ಹೇಳಲ್ಲ ಅಂತ ಉತ್ತರ ಕೊಡ್ತಾ ಇರ್ತಾರೆ. ನೀವ್ ರವಿ ಅಂತ ಕೇಳಿದಾಗ ಶ್ರುತಿ ಹೇಳ್ತಾಳೆ ನಾವಿಬ್ರು ಸಂಪಾದನೆ ಮಾಡ್ತೀವಿ, ನಮ್ ಖರ್ಚಿಗೆ ಸಂಪಾದನೆ ಮಾಡ್ಕೊಳ್ತೀವಿ, ಆದ್ರೆ ಮನೆಗೂ ಸ್ವಲ್ಪ ಖರ್ಚಿಗೆ ಕೊಡ್ತೀವಿ, ಆದ್ರೆ ನನ್ ಸಂಬಳ ಎಷ್ಟು ಅಂತ ಅವ್ರಿಗೆ ಹೇಳಲ್ಲ, ಅವನ್ ಸಂಬಳ ಎಷ್ಟು ಅಂತ ನಾನ್ ಕೇಳಲ್ಲ ಅಂತ ಹೇಳಿ ರವಿ ಶ್ರುತಿ ಹೇಳ್ತಾ ಇರ್ತಾರೆ. ಆಗ ಮನೋಜ ನಿಮ್ ಕ್ವಶನ್ನೇ ರಾಂಗು ಅಂತ ಹೇಳ್ತಾನೆ. ಆಗ ಸೂರ್ಯ ಇವನೊಬ್ಬ ಮೆಂಟಲ್ ಕೇಸು, ಈಗ ಇವನ್ನೇ ಜಡ್ಜ್ ಆಗ್ಬಿಡ್ತಾನೆ ನೋಡು ಅಂತ ಹೇಳಿ ಗುಣಗ್ತಾ ಇರ್ತಾನೆ. ನೀನ್ ಸುಮ್ನೆ ಇರೋ ಅಂತ ಹೇಳಿ ಮನೋಜ ಬೈತಾ ಇರ್ತಾನೆ. ಹೌದು ಸರ್, ಗಂಡಿನ ಸಂಬಳ ಕೇಳಬಾರ್ದು ಹೆಣ್ಣಿನ ವಯಸ್ಸು ಕೇಳಬಾರ್ದು ಅಂತ ಗಾದೆನೇ ಇದೆ, ಅಂತದ್ರಲ್ಲಿ ನೀವು ಈ ಸಂಬಳ ಇಟ್ಕೊಂಡು ಒಳ್ಳೆ ಕಪಲ್ ಅಂತ ಹೇಗ್ ಜಡ್ಜ್ ಮಾಡ್ತೀರಾ ಅಂತ ಹೇಳಿ ಜಡ್ಜಸ್ಗೆ ಕ್ವಶನ್ ಮಾಡ್ತಾ ಇರ್ತಾನೆ. ಆಗ ಜಡ್ಜಸ್ ಹಾಗಿದ್ರೆ ನೀವು ಕ್ವಶನ್ಗೆ ಆನ್ಸರ್ ಮಾಡಲ್ವಾ ಅಂತ ಹೇಳಿ ರಿಪೋರ್ಟ್ ಅಲ್ಲಿ ಬರಿಲ್ಲ ಅಂತ ಕೇಳಿದಾಗ ಹಾಗಲ್ಲ ಮೇಡಮ್, ಇದು ಕಾಂಪಿಟೇಷನ್ ಅಲ್ವಾ, ಅದಕ್ಕೋಸ್ಕರ ಒಂದ್ ರೌಂಡ್ ಫಿಗರ್ ಹೇಳ್ತೀನಿ. ಈಗ ನಾನು 1000 ಲೆಕ್ಕದಲ್ಲಿ ಸಂಪಾದನೆ ಮಾಡ್ತಾ ಇದ್ದೀನಿ, ಮುಂದೆ ಲಕ್ಷ ಲೆಕ್ಕದಲ್ಲಿ ದುಡಿತೇನಿ ಅಂತ ಹೇಳ್ತಿರುವಾಗ ನೀವು ರೋಹಿಣಿ ಅಂತ ಕೇಳ್ತಾರೆ. ಮೇಡಮ್ ನಾನು ಈಗ 50,000 ದುಡಿತಾ ಇದ್ದೀನಿ, ಅದರಲ್ಲಿ 5,000 ನಮ್ಮ ಅತ್ತೆ ಕೈಲಿ ಖರ್ಚಿಗಂತ ಕೊಡ್ತೀನಿ, ಉಳಿದಿದ್ದು ನನ್ನ ಮೇಕಪ್ ಐಟಮ್ಸ್ನೆಲ್ಲ ತರ್ಸ್ಕೊತೀನಿ ಅದೇ ದುಡ್ಡಲ್ಲಿ. ಆಗ ಜಡ್ಜಸ್ಸು ಈಗ ಸೂರ್ಯ ಮೀನನ್ ಸರ್ದಿ ಅಂತ ಹೇಳಿದಾಗ ಸೂರ್ಯ ನನ್ ಸಂಪಾದನೆ ಖರ್ಚು ವೆಚ್ಚ ಎಲ್ಲ ಮೀನಾಗ್ ಗೊತ್ತು, ಮೀನನ್ ಖರ್ಚು ಸಂಪಾದನೆ ಎಲ್ಲ ನನಗ್ ಗೊತ್ತು, ನಾವ್ ಹೇಳ್ತೀವಿ ಅಂತ ಹೇಳೋಕೆ ಶುರು ಮಾಡ್ತಾರೆ. ಆಗ ಮನೋಜ ಹಾಗೂ ರೋಹಿಣಿ ಈಗ್ಲೇ ನಿದ್ದೆ ಬರ್ತಾ ಇದೆ, ಇವ್ರು ಮತ್ತೆ ಕೊಯ್ತಾರೆ ಅಂತ ಹೇಳಿ ಗುಣಗ್ತಾ ಇರ್ತಾರೆ. ಆಗ ಎದ್ ನಿಂತ ಸೂರ್ಯ ನನ್ನ ಹೆಂಡತಿ ಪ್ರತಿದಿನ ವರ್ತನೆಗೆ ಅಂತ ಹೇಳಿ 8 ಕಡೆ ಮೊಳಗಟ್ಲೆ ಹೂನ ಕೊಡ್ತಾಳೆ, ಹಾಗೆ ಗುಡಿಗೂ ಸಹ ಅರ್ಚನೆಗಂತ ಹೇಳಿ ಹೂ ಕೊಡ್ತಾಳೆ, ಹಾಗೆ ಬಿಡಿ ಹೂಗಳನ್ನು ಕೊಡ್ತಾಳೆ. ಒಟ್ಟಾಗಿ ಸಂಪಾದನೆ ಒಂದು 21,000 ಆಗುತ್ತೆ. ಹಾಗೆ ಅದರಲ್ಲಿ ತನ್ನ ತಮ್ಮ ತಂಗಿಗೆ ಹಾಗೆ ಅಮ್ಮಂಗೂ 500 ಅಂತ ಕೊಡ್ತಾರೆ. ಉಳಿದಿದ್ದನ್ನ ಮನೆ ಖರ್ಚಿಗೆ ಇಟ್ಕೋತಾಳೆ, ಅದರಲ್ಲಿ ಸಣ್ಣ ಪುಟ್ಟ ಖರ್ಚಿಗೆ 1,000 ತೆಗೆದಿಟ್ಕೊಡ್ತಾಳೆ. ಹಾಗೆ ಇನ್ನೊಂದು ವಿಷಯ ಹೇಳ್ಬೇಕು ಸರ್, ನನ್ನ ಹೆಂಡತಿಗೆ ಒಂದೇ ರಾತ್ರಿಲಿ 500 ಹಾರ ಕಟ್ಟೋ ಆರ್ಡರ್ ಬಂದಿತ್ತು. ಆಗ ಐಡಿಯಾ ಮಾಡಿದ್ ನನ್ನ ಹೆಂಡತಿ ಎಲ್ಲರನ್ನು ಕರ್ಕೊಂಡು ಹಾರ ಕಟ್ಟಿ ಒಂದೇ ದಿನಕ್ಕೆ 2.5 ಲಕ್ಷ ಸಂಪಾದನೆ ಮಾಡಿದ್ಲು. ಅದರಲ್ಲಿ ಅವ್ರ ಖರ್ಚು ವೆಚ್ಚನೆಲ್ಲ ತೆಗೆದು ಉಳಿದಿದ್ರಲ್ಲಿ ನನಗೂ ಕಾರ್ ಕೊಡ್ಸಿದ್ಲು ಅಂತ ಹೇಳಿ ತುಂಬಾ ಖುಷಿಯಿಂದ ಹೇಳ್ಕೊತಾ ಇರ್ತಾನೆ. ಆಗ ನೀವೇನು ಸಂಪಾದನೆ ಮಾಡಲ್ವಾ ಅಂತ ಹೇಳಿ ಜಡ್ಜ್ ಕೇಳಿದಾಗ ಅಯ್ಯೋ ಸರ್ ನಾವು ಡ್ರೈವರು, ರಟ್ಟೆ ಕಾಲು ಮುರಿಯೋವರೆಗೂ ದುಡಿತೇವಿ ಅಂತ ಹೇಳ್ತಿರುವಾಗ ಅವ್ರ ಸಂಪಾದನೆ ನಾನ್ ಹೇಳ್ತೀನಿ ಅಂತ ಹೇಳಿ ಮೀನಾ ಎದ್ ನಿಂತ್ಕೊಂಡು ನಮ್ಮನೆಯವರು ಬೆಳಗ್ಗೆ 9 ರಿಂದ ರಾತ್ರಿ 10 ಗಂಟೆವರೆಗೂ ದುಡಿತಾರೆ, 15,000 ಮನೆ ಖರ್ಚಿಗೆ ಕೊಡ್ತಾರೆ, ದಿನ 150 ರೂಪಾಯಿ ಕುಡಿಯೋದಕ್ಕೆ ಯೂಸ್ ಮಾಡ್ತಾರೆ, ಹಾಗೆ 50 ರೂಪಾಯಿನ ಟೀ ಕುಡಿಯೋಕೆ ಯೂಸ್ ಮಾಡ್ತಿರ್ತಾರೆ ಅಂತ ಹೇಳಿ ಸೂರ್ಯ ಬಗ್ಗೆ ಹೇಳ್ತಾ ಇರ್ತಾಳೆ. ಹಾಗೆ ಉಳಿದಿದ್ದ ಅಮೌಂಟ್ ನ 3,000ರಲ್ಲಿ ನನ್ಗೆ ಗೋಲ್ಗಪ್ಪ ಅದನ್ನೆಲ್ಲ ಕೊಡ್ಸೋಕೆ ಎತ್ತಿಟ್ಕೊಂಡಿರ್ತಾರೆ. ಹಾಗೆ ಇನ್ ಸ್ವಲ್ಪ ದುಡ್ಡನ್ನ ನಾವು ಮನೆ ಕೊಡ್ಸೋಕಂತ ಇಟ್ಟಿವಲ್ಲ ಆ ಹುಂಡಿಲಿ ಹಾಕ್ತಾರೆ ಅಂತ ಹೇಳಿ ಖುಷಿಯಿಂದ ಹೇಳ್ತಾ ಇರ್ತಾಳೆ. ಅವ್ರ ಮಾತನ್ನ ಕೇಳಿದಂತ ವೀಕ್ಷಕರಿಗೆ ತುಂಬಾ ಖುಷಿಯಾಗಿ ಮತ್ತೆ ಎದ್ ನಿಂತು ಚಪ್ಪಾಳೆ ಹೊಡಿತಾ ಇರ್ತಾರೆ. ಆಗ ಸ್ಟೇಜ್ ಮೇಲೆ ಬಂದ ನಿರೂಪಕರು ಇಲ್ಲಿಗೆ ಈ ರೌಂಡ್ ಮುಕ್ತಾಯವಾಯ್ತು, ನೆಕ್ಸ್ಟ್ ಗೇಮ್ ರೌಂಡ್ ಶುರು ಆಗುತ್ತೆ, ಎಲ್ರು ಬ್ರೇವ್ ಆಗಿ ಆಟ ಆಡಿ ಅಂತ ಹೇಳ್ತಾ ಇರ್ತಾರೆ. ಇದು ಇಂಡಿವಿಜುವಲ್ ಗೇಮ್ ಆಗಿರೋದ್ರಿಂದ ಬ್ರೇವ್ ಆಗಿ ಆನ್ಸರ್ ಮಾಡಿ ಅಂತ ಹೇಳ್ತಾ ನಿರೂಪಕರು ಗಂಡ್ ಮಕ್ಕಳೆಲ್ಲ ಎದ್ ನಿಲ್ಲಿ ಅಂತ ಹೇಳ್ತಾರೆ. ಆಗ ಎಲ್ರು ಎದ್ ನಿಲ್ತಾರೆ. ಆಗ ಜಡ್ಜಸ್ಸು ಒಂದು ದಾರಿಯಲ್ಲಿ ಒಂದು 2 ವೀಲರ್ ಬೈಕ್ ಇರುತ್ತೆ, ಅದೇ ದಾರಿಯಲ್ಲಿ ಹೆಂಡತಿ ಹಾಗೂ ತಾಯಿ ಇರ್ತಾರೆ, ಅದರಲ್ಲಿ ನೀವು ಯಾರನ್ನ ಹತ್ತಿಸ್ಕೊಂಡು ಹೋಗ್ತೀರಾ ಅಂತ ಕೇಳಿದಾಗ ಅಲ್ಲಿರುವ ಕಪಲ್ಸು ನಾವು ತಾಯಿನ ಹತ್ತಿಸ್ಕೊಂಡು ಹೋಗ್ತೀವಿ, ನಾವು ಹೆಂಡತಿನ ಹತ್ತಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇರ್ತಾರೆ. ಆಗ ಮನೋಜ ನಮ್ಮಮ್ಮ ಪ್ರೀತಿಯಿಂದ ನನಗೆ ರೋಹಿಣಿನ ಮದುವೆ ಮಾಡಿ ಕೊಟ್ಟಿದ್ದಾರೆ, ಅವಳಿಗೆ ಅನ್ಯಾಯ ಆಗೋದನ್ನ ಅವರು ಸಹಿಸಲ್ಲ, ಅದಕ್ಕೋಸ್ಕರ ನಾನು ರೋಹಿಣಿನೇ ಹತ್ತಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇರ್ತಾನೆ. ಆಗ ರವಿ ಮೇಡಮ್ ಇದರಲ್ಲಿ ಟ್ರಿಬಲ್ ರೈಡಿಂಗ್ ಆಪ್ಷನ್ ಇಲ್ವಾ ಅಂತ ಕೇಳಿದಾಗ ಇಲ್ಲ ಅಂತ ಹೇಳ್ತಾರೆ ಜಡ್ಜಸ್. ಆಗ ಶ್ರುತಿ ನಿಮ್ಮಮ್ಮನ್ನ ಹತ್ತಿಸ್ಕೊಂಡು ಹೋಗಕ್ಕೆ ನಿಮ್ಮಪ್ಪ ಬರ್ತಾರೆ, ನನ್ನ ಹತ್ತಿಸ್ಕೊಂಡು ಹೋಗಕ್ಕೆ ನೀನೇ ಬರ್ಬೇಕು ಅಂತ ಹೇಳಿದಾಗ ನನ್ನ ಹೆಂಡತಿನೇ ಹತ್ತಿಸ್ಕೊಂಡು ಹೋಗ್ತೀನಿ ಅಂತ ರವಿ ಸಹ ಹೇಳ್ತಾನೆ. ಆಗ ಸೂರ್ಯ ನಿಮ್ ಸರ್ದಿ
ಮಾಡ್ತೀಯ ಅಂತ ಹೇಳಿ ಜಡ್ಜಸ್ ಕೇಳಿದಾಗ, ನೋಡಿ ಸರ್, ನನ್ನ ಹೆಂಡತಿಗೆ ತುಂಬಾ ಚೆನ್ನಾಗಿ ಡ್ರೈವಿಂಗ್ ಬರುತ್ತೆ, ಅದಕ್ಕೆ ನನ್ನ ಹೆಂಡತಿ ಕೈಯಲ್ಲಿ ಗಾಡಿ ಕೊಟ್ಟು ನಮ್ಮನ್ನ ಅದ್ರ ಹಿಂದೆ ಹತ್ತಿಸಿ ಕಳಿಸ್ಬಿಡ್ತೀನಿ. ಮೊದಲು ನಮ್ಮ ಜೊತೆಗಿರೋರ್ನ ನಾವು ಸೇವ್ ಮಾಡಬೇಕು, ಆಮೇಲೆ ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ಕೋಬೇಕು. ಹೆಂಡತಿ ಬಂದ ತಕ್ಷಣ ತಾಯಿನ ಮರಿಬಾರ್ದು, ತಾಯಿ ಜೊತೆಗಿದ್ದಾಗ ಹೆಂಡತಿನ ಕೈ ಬಿಡಬಾರ್ದು, ಯಾಕಂದ್ರೆ ಅವಳು ನಮ್ಮನ್ನೇ ನಂಬ್ಕೊಂಡು ಬಂದಿರ್ತಾಳೆ ಅಂತ ಮಾತಾಡ್ತಿರ್ತಾನೆ. ಸೂರ್ಯ ಮಾತನ್ನ ಕೇಳಿದಂತ ಪ್ರೇಕ್ಷಕರು ಚಪ್ಪಾಳೆ ಹೊಡಿತಾ ಇರ್ತಾರೆ. ಆಗ ಜಡ್ಜಸ್ ಇನ್ನೊಂದು ಕೊನೆ ಪ್ರಶ್ನೆ, ಜೀವನ ಯಾವಾಗ ಸಂತೃಪ್ತಿ ಆಗುತ್ತೆ ಅಂತ ಕೇಳಿದಾಗ, ಹಾಗೆ ಇದಕ್ಕೆ ಇವಾಗ್ಲೇ ಉತ್ತರ ಕೊಡ್ಬೇಕಾಗಿಲ್ಲ, ನಿಮ್ಮ ಸಂಗಾತಿಗಳ ಜೊತೆ ಮಾತಾಡಿ ಡಿಸ್ಕಷನ್ ಮಾಡಿ 10 ನಿಮಿಷ ಟೈಮ್ ತಗೊಂಡು ಆಮೇಲೆ ಬಂದ್ ಹೇಳಿ ಅಂತ ಹೇಳಿದಾಗ ಎಲ್ರು ತಮ್ಮ ಸಂಗಾತಿ ಜೊತೆ ಮಾತಾಡೋಕಂತ ಹೊರಗಡೆ ಎದ್ದು ಹೋಗ್ತಾರೆ. ಹೊರಗಡೆ ಡಿಸ್ಕಷನ್ ಮಾಡೋಕಂತ ಬಂದ್ ಕಪಲ್ಸ್ ತಮ್ಮ ಅಭಿಪ್ರಾಯನ ಹೇಳ್ಕೊಳ್ತಾ ಇರ್ತಾರೆ. ಆಗ ಮನೋಜ, ನೋಡು, ಈ ಸೂರ್ಯನ್ಗೆ ತಾಯಿ ಕಂಡನೆ ಆಗಲ್ಲ, ಅಂತದ್ರಲ್ಲಿ ತಾಯಿ ಹೆಂಡತಿ ಅಂತ ಮಾತಾಡಿ ಚಪ್ಪಾಳೆಗೆ ಇಟ್ಟಿಸ್ಕೊಂಡ್ಬಿಟ್ಟ, ಎಮೋಷನಲಿ ಬ್ಲ್ಯಾಕ್ ಮೇಲ್ ಮಾಡ್ಬಿಟ್ಟ. ಅದೇ ರೀತಿ ನಾನು ಮಾತಾಡಿ ಜಡ್ಜಸ್ಗಳಿಗೆ ಕನ್ಫ್ಯೂಷನ್ ಮಾಡಿ ಕಪ್ನ ನಾವೇ ತಗೊಳೋ ರೀತಿ ಮಾಡ್ಬಿಡ್ತೀನಿ ಅಂತ ಮಾತಾಡ್ತಾ ಇರ್ತಾನೆ. ಈ ಕಡೆ ಶ್ರುತಿ ರವಿ ಮೇಲೆ ಕೋಪ ಮಾಡ್ಕೊಂಡಿರ್ತಾಳೆ, ಸುಮ್ನೆ ನಿಂತ್ಕೊಂಡಿರ್ತಾಳೆ. ಆಗ ರವಿ, ಕೇವಲ 15 ನಿಮಿಷ ಕೊಟ್ಟಿರೋದು, ನೀನ್ ಮಾತಾಡೋಂದ್ರೆ ಸುಮ್ನೆ ನಿಂತ್ಬಿಟ್ಟಿದ್ದಿಲ್ಲ ಅಂತ ಹೇಳಿ ಬೈತಾ ಇರ್ತಾನೆ. ಈ ಕಡೆ ಸೂರ್ಯ, ಈ ಜೀವನ ಸಂತೃಪ್ತಿ ಅನ್ನೋದೇ ನನ್ಗೆ ಅನುಮಾನ, ಸುಮ್ನೆ ಇಲ್ಲದ್ನೆಲ್ಲ ಹೇಳೋದ್ರೆ ನಾವು ಸುಳಿಲಿ ಸಿಕ್ಕಾಕೋತೇವಿ, ಅದಕ್ಕೆ ಸ್ಟೇಜ್ ಮೇಲೆ ಮೈಕ್ ಕೊಟ್ಟಾಗ ನಮ್ಮ ಮನ್ಸಿಗೆ ಏನ್ ಬರುತ್ತೋ ಅದನ್ನೇ ಹೇಳ್ಬಿಡೋಣ ಅಂತ ಹೇಳ್ತಾ ಎಲ್ರು ಅಲ್ಲಿಂದ ಒಳಗಡೆ ಹೋಗ್ತಾರೆ.